ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಓದಿಲ್ಲ ಅಂತಂದರೆ ಸರಿಯಾಗಿ ಓದದೇ ಇದ್ರೆ ನನ್ನ ಮಗನೇ ದನ ಕಾಯಕ್ಕಾಗ್ಬಿಡ್ತೀನಿ ನಿನ್ನ ಅಂತ ಅನ್ನೋರು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಆದರೆ 27 ವರ್ಷ ನನಗೆ ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರು ಇದರಷ್ಟು ನೆಮ್ಮದಿಯಾಗಿರೋ ಕೆಲಸ ಇನ್ನೊಂದಿಲ್ಲ. ಇದು ನಾವುಗಳು ದನ ಮೇಯ್ತಿದ್ದಂಥ ಜಾಗ. ಶನಿವಾರ ಮಧ್ಯಾಹ್ನ ಸ್ಕೂಲ್ ಬಿಡ್ತು ಅಂದ ತಕ್ಷಣ ದನಗಳೆಲ್ಲ ಹೊಡ್ಕೊಬಂದು ಇಲ್ಲಿ ಮೇಯೋದಕ್ಕೆ ಬಿಡ್ತಾಯಿದ್ದು. ಸೊ ಇಲ್ಲಿ ದನಗಳ ಮೇಯ್ದ ತಕ್ಷಣ ನೀರು ಕುಡಿಯೋವಂಥ ವ್ಯವಸ್ಥೆ ಇರ್ತಿದೆ. ಇಲ್ಲಿ ಹಸ್ಗಳೆಲ್ಲ ಇಲ್ಲೇ ನೀರು ಕುಡಿತಾ ಇದ್ದ. ಎಮ್ಮೆಗಳು ಇಲ್ಲೇ ಕುಡಿದು ಅಲ್ಲಿ ಮುಂದೆ ಹೋಗಿ 1 ಅವರ್ ಬಿದ್ದು ಒದ್ದಾಡಿ ಮತ್ತೆ ಬಂದು ಇಲ್ಲಿ ಮೇಯ್ತಾ ಇದ್ದು. ಇಲ್ಲಿ ಬಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಮತ್ತೆ ಹಿಂಗೆ ರಿಟರ್ನ್ ಹೋಗವು. ಆಮೇಲೆ ಇದು ನಾವುಗಳು ಮರ್ಕೋತಿ ಆಡೋದಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಮರ. ಇವತ್ತು ದೊಡ್ಡದಾಗ್ಬಿಟ್ಟೈತೆ ಸ್ವಲ್ಪ. ಆ್ಯಕ್ಚುಲ್ ಆಗಿ ನಾನು ಕೂತ್ಕೋತಾ ಇದ್ದಿದ್ದು ಕೊಂಬೆ ಬಂದು ಇಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದು ನಾನು ಕೂತ್ಕೋತಾ ಇದ್ದಂಥ ಕೊಂಬೆ. ಅವನು ಅಲ್ಲಿಂದ ಬಂದು ಕೋಲಿಟ್ಟು ಮರ ಹತ್ತಿ ನಮ್ಮನ್ನು ಹಿಡಿಯೋದ್ರೊಳಗಡೆ ನಾನು ಅಲ್ಲಿಂದಲೇ ಜಂಪ್ ಮಾಡಿ ಮತ್ತೆ ಆ ಕೋಲನ್ನ ಮುಡಿಸಿರ್ತಾ ಇದ್ದೆ. ಆ್ಯಕ್ಚುಲ್ ಆಗಿ ನಾನು ಕೂತಿರ್ತಿದ್ದೆ ಇಲ್ಲಿ. ಅವನು ಬಂದು ಕೋಲ್ನ ಅಲ್ಲಿಟ್ಟು ಮರ ಹತ್ತಕ್ಕೆ ಶುರು ಮಾಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಈ ಆಟಗಳನ್ನ ಆಡಿ ಎಷ್ಟೋ ವರ್ಷಗಳಾಯಿತು. ಆದರೂ ಇವತ್ತಿಗೂ ಆ ಬಾಡಿನಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಹಂಗೆ ಇದೆ, ಒಂದು ಚೂರು ಏನೂ ಆಗಿಲ್ಲ.